2019ರಲ್ಲಿ ಬಿಜೆಪಿಗೆ ಒಳ್ಳೆಯ ಬೆಳೆ ಕಟಾವು ಕೊಟ್ಟಿದ್ದ ಉತ್ತರ ಪ್ರದೇಶ ಈ ಬಾರಿ ಬದಲಾಗುತ್ತಾ 35 ಸೀಟ್ಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯಲ್ಲಿದೆ. ಉತ್ತರ ಪ್ರದೇಶ್ ಇಸ್ ಮೇಕಿಂಗ್ ಹ್ಯೂಜ್ ಡಿಫರೆನ್ಸ್. ಉತ್ತರ ಪ್ರದೇಶ್ ಮತ್ತು ರಾಜಸ್ಥಾನದ ಸೀಟ್ಗಳಲ್ಲಿ ಭಾರಿ ವ್ಯತ್ಯಾಸಗಳಿವೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡದಲ್ಲಿ 6,000 ಮತಗಳಿಂದ ಮುಂದಿದ್ದಾರೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ 24,775, ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ 17,000 ಮತಗಳ ಮುನ್ನಡೆ. ಪ್ರಿಯಾಂಕಾ ಜಾರಕಿಹೊಳಿ 22,839 ಮತಗಳ ಮುನ್ನಡೆ. ರಾಜಸ್ಥಾನದಲ್ಲಿ ಬಿಜೆಪಿ 12. ನೋಡಿ, ಗುಜರಾತ್ನಲ್ಲಿ INDIA ಒಕ್ಕೂಟ 4 ಸೀಟ್ಗಳಲ್ಲಿ ಮುನ್ನಡೆಯಲ್ಲಿದೆ. ಗುಜರಾತ್ ಕ್ಲೀನ್ ಸ್ವೀಪ್ ಮಾಡಿತ್ತು 2 ಬಾರಿ. ಈ ಬಾರಿ INDIA ಒಕ್ಕೂಟ 4 ಸೀಟ್ಗಳಲ್ಲಿ ಮುಂದಿದೆ. ಸದ್ಯದ ಆರಂಭಿಕ ಟ್ರೆಂಡ್ಗಳನ್ನ ನೋಡ್ತಾ ಇದ್ರೆ ಬಹಳ ಕ್ಲೋಸ್ ಕಾಲ್ ಅನ್ನಿಸ್ತಾ ಇದೆ. ಕ್ಲೋಸ್ ಕಾಲ್ ಅನ್ನಿಸ್ತಿದೆ. ಡಾಕ್ಟರ್ ಮಂಜುನಾಥ್ ನಿರಂತರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಸೋಮಣ್ಣ ತುಮಕೂರಿನಲ್ಲಿ 8,700 ಮತಗಳ ಅಂತರದ ಮುನ್ನಡೆ. ಕುಮಾರಸ್ವಾಮಿ ಅವರ ಮುನ್ನಡೆಯ ಅಂತರ 54,000 ಆಗಿದೆ. ಏನು ಹೇಳಲಾಗದು ಅನ್ನುವ ಕ್ಷೇತ್ರ ಹಾಸನ. ಉಳಿದೆಲ್ಲ ಅಭ್ಯರ್ಥಿಗಳು ಕೌಂಟಿಂಗ್ ಸೆಂಟರ್ನಲ್ಲೋ ಮನೆಯ ಟಿವಿ ಎದುರಿಗೋ ಕುತ್ಕೊಂಡು ರಿಸಲ್ಟ್ಗಳನ್ನ ನೋಡ್ತಾ ಇದ್ರೆ, ಹಾಸನದ NDA ಅಭ್ಯರ್ಥಿ ಪೊಲೀಸ್ ಕಸ್ಟಡಿಯಲ್ಲಿ ಕುತ್ಕೊಂಡು ರಿಸಲ್ಟ್ ಕೇಳಿಸಿಕೊಳ್ತಾ ಇರಬೇಕು. ನೋಡೋದಕ್ಕಾಗ್ತಿದೆಯೋ ಇಲ್ವೋ? ಮಂಡ್ಯದಲ್ಲಿ ಕುಮಾರಸ್ವಾಮಿ 40,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದರೆ, ಮಲ್ಲೇಶ್ ಬಾಬು 56,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯಲ್ಲಿದ್ದಾರೆ. ಈ ಸಲದ ಲೋಕಸಭಾ ಚುನಾವಣೆಯ ದಿಕ್ಕನ್ನ ಉತ್ತರ ಪ್ರದೇಶ ಬದಲಿಸುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ರಾಜಸ್ಥಾನ ಕೂಡ ನೋಡಿ, NDA 39, INDIA 41 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ಉತ್ತರ ಪ್ರದೇಶದಲ್ಲಿ. ಎಸ್ ಉತ್ತರ ಪ್ರದೇಶದ ಒಟ್ಟು ಮುನ್ನಡೆಗಳ ಸಂಖ್ಯೆಯನ್ನ ನೋಡಿದ್ರೆ ಬಿಜೆಪಿ ಮೈತ್ರಿಕೂಟಕ್ಕಿಂತಲೂ ಕಾಂಗ್ರೆಸ್ ಸಮಾಜವಾದಿ ಮೈತ್ರಿಕೂಟ ಮುಂದಿದೆ. ಬಿಹಾರ್ 31 NDA, ಉತ್ತರ ಪ್ರದೇಶ್ 39 NDA, 41 INDIA ಒಕ್ಕೂಟ. ದ ಹ್ಯೂಜ್ ಡಿಫರೆನ್ಸ್ ಈಸ್ ಉತ್ತರ ಪ್ರದೇಶ್. ಇದೇ ನಂಬರ್ಸ್ಗಳು ಇನ್ನೊಂದು ಗಂಟೆಗಳ ಕಾಲ ಮುಂದುವರೆದ್ರೆ ಭಾರತ ಸಮ್ಮಿಶ್ರ ಸರ್ಕಾರದತ್ತ ಮುಂದೆ ಹೋಗಬಹುದಾ ಅನ್ನುವ ಪ್ರಶ್ನೆ ಏಳೋದು ಸ್ವಾಭಾವಿಕ. ಇದೇ ಟ್ರೆಂಡ್ ಫಲಿತಾಂಶದಲ್ಲಿ ಬದಲಿ ಆದರೆ, ಟ್ರೆಂಡ್ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕ್ಷಣದಲ್ಲೂ ಬದಲಾಗಬಹುದು. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಕಳೆದ 50 ನಿಮಿಷಗಳಿಂದ INDIA ಒಕ್ಕೂಟದ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಿದೆ. ಉತ್ತರ ಪ್ರದೇಶ್ ಮತ್ತು ರಾಜಸ್ಥಾನ್ ಈ 2 ರಾಜ್ಯಗಳಲ್ಲಿ ಹ್ಯೂಜ್ ಡಿಫರೆನ್ಸ್ ಇದೆ. 41 ಕ್ಷೇತ್ರಗಳಲ್ಲಿ SP ಮತ್ತು ಕಾಂಗ್ರೆಸ್ ಮೈತ್ರಿಕೂಟ, 39 ಕ್ಷೇತ್ರಗಳಲ್ಲಿ NDA,
ಅದರ ಅರ್ಥ ರಾಮ ಮಂದಿರದ ಉದ್ಘಾಟನೆಯ ಹೊರತಾಗಿಯೂ ಕೂಡ ಉತ್ತರ ಪ್ರದೇಶದಲ್ಲಿ ಕಾಟೇಕಿ ಟಕ್ಕರ್ ಸ್ಥಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.